ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಹೊಸ ವರ್ಷದ ಮೊದಲನೇ ಗಣಿತದ ಕ್ಲಾಸ್ ಅನ್ನ ನಾವು ಇವತ್ತು ಪ್ರಾರಂಭಿಸ್ತೀವಿ. ಮೊಟ್ಟ ಮೊದಲಿಗೆ ಎಲ್ರಿಗೂ ಒಂದು ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆಯ ಒಂದು ಮಾರ್ಕ್ಸ್ ಇಂದ ನೀವೆಲ್ರೂ ಪಾಸ್ ಆಗ್ಬೇಕು. ಅದೇ ರೀತಿ ಚಂದಾಗಿ ಓದ್ಕೊಂಡು ಹಲವಾರು ನಿಮ್ಮ ಏನೇನ್ ಕನಸುಗಳಿದಾವೆ ಅದನ್ನ ನನಸು ಮಾಡ್ಲಿಕ್ಕೆ ಮತ್ತೊಂದು ಹೆಜ್ಜೆ ಮುಂದಿಡ್ಲಿ ಅಂತ ನಾನು ಇಲ್ಲಿ ಬಯಸ್ತೀನಿ. ಓಕೆ. ಇವತ್ತಿನ ಒಂದು ಮೊದಲನೇ ಕ್ಲಾಸ್ ಏನಿದೆ ನಮ್ಮ ಈ ವರ್ಷದ್ದು, ಒಂದು ಒಳ್ಳೆಯ ಒಂದು ಅರ್ಥದಿಂದ ಪ್ರಾರಂಭ ಮಾಡೋಣ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಎಸ್. ಏನ್ ಹೇಳಾತದ ಆ ಸ್ಕ್ರೀನ್ ಮೇಲೆ? We all get this exact the same 365 days. The only difference is what we do with them. ಇದರ ಅರ್ಥ ಯಾರಾದ್ರೂ ಹೇಳ್ಬೋದಾ ನನ್ಗೆ ಮಕ್ಳೇ? ನಮ್ಮ ಎಲ್ಲರಿಗೂ, ನನಗಾಗಿರ್ಬಹುದು, ನಿಮಗಾಗಿರ್ಬಹುದು, ನಿಮ್ಮ ಟೀಚರ್ಸಿಗಾಗಿರ್ಬಹುದು, ಹೌದಾ, ನಿಮ್ಮ ತಂದೆ ತಾಯಿಗೆ ಆಗಿರ್ಬಹುದು, ಹೌದಾ, ಎಲ್ರಿಗೂ ಕೂಡ ಎಷ್ಟು ಇರ್ತವೆ ವರ್ಷದಲ್ಲಿ? 365 ದಿನಗಳು ಏನ್ ಸಿಗ್ತವೆ? ಜೀವಿಸ್ಲಿಕ್ಕೆ ಸಿಗ್ತವೆ, ಹೌದಾ ಇಲ್ವೋ? ನಮ್ಗೆಲ್ರಿಗೂ ಸಮಾನವಾಗಿ ದೇವ್ರ ಏನ್ ಮಾಡ್ತಾನೆ? 365 ದಿನಗಳನ್ನ ಕೊಡ್ತಾನೆ, ಕರೆಕ್ಟ್? ಆ 365 ದಿನಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅದೇ ನಮ್ಮಲ್ಲಿ ಇರುವ ಒಂದು ವ್ಯತ್ಯಾಸವನ್ನ ತೋರಿಸ್ಕೊಡ್ತದೆ. ನನಗಿರಬಹುದು, ಅಥವಾ ನನ್ನ ಜೊತೆಗೆ ಓದುವಂತರು ಇರಬಹುದು, ಅಥವಾ ಟೀಚರ್ಸ್ ಇರಬಹುದು, ಹೌದಾ, ಅದೇ ರೀತಿ ನಿಮ್ಮ ಜೊತೆಗೆ ಇರುವಂತಹ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಹೌದಾ, ಅವರಲ್ಲಿ ಮತ್ತು ನಿಮ್ಮಲ್ಲಿ ಏನು ಬದಲಾವಣೆ ಇದೆ ಅಂತ ನೀವ್ ಹೇಗೆ ಗುರ್ತಿಡಿಬಹುದು? ಆ 365 ದಿನಗಳಲ್ಲಿ ನೀವ್ ಯಾವ ರೀತಿ ಕಷ್ಟ ಅಥವಾ ಶ್ರಮವನ್ನ ಪಟ್ಟಿದ್ದೀರಾ ಅಂತ, ಹೌದಾ ಇಲ್ಲೋ? ವರ್ಕ್ ಅನ್ನ ನೀವು ಕೆಲಸ ಯಾರ್ ಮಾಡಿರ್ತಾರೆ ಅಥವಾ ಶ್ರಮ ಯಾರ ಪಟ್ಟಿರ್ತಾರೆ, ಅವರಿಗೆ ಒಂದಿಲ್ಲ ಒಂದಿನ ಕೊನೆಯದಾಗಿ ಅವರಿಗೆ ಏನ್ ಸಿಗುತ್ತೆ? ಅದರ ಒಂದು ಬೆನಿಫಿಟ್, ಹೌದಾ, ಸಿಕ್ಕೇ ಸಿಗ್ತದೆ. ಅದರ ರಿವಾರ್ಡ್ ಸಿಕ್ಕೇ ಸಿಗ್ತದೆ, ಹೌದಾ? ಆದ್ರೆ ಯಾರು ಅದ್ರ ಬಗ್ಗೆ ಅಷ್ಟು ವಿಚಾರ ಮಾಡ್ಲಾರ್ದೆ, ಯಾರು ಸರಿಯಾಗಿ ಓದ್ಲಾರ್ದನೆ ಪಾಸ್ ಆಗ್ತಿವ್ ಬಿಡು, ಓದುವ ಅವಶ್ಯಕತೆ ಇಲ್ಲ, ಕ್ಲಾಸಸ್ ಮಿಸ್ ಮಾಡೋಣ, ಈ ರೀತಿ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ಅವ್ರಿಗೆ ಕೊನೆಯದಾಗಿ ಏನಾಗುತ್ತೆ? ಎಕ್ಸಾಮ್ಸ್ ನಲ್ಲಿ ಕಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ಅವ್ರು ಏನು ಕಲ್ತಿರೋದೇ ಇಲ್ಲ, ಹೌದಾ ಇಲ್ವೋ? ಹಾಗಾಗಿ ನೀವು ಕೂಡ ಕೊಟ್ಟಂತಹ 365 ದಿನಗಳು, 2026 365 ದಿನಗಳ ಒಂದು ಜರ್ನಿ ಇವತ್ತಿಂದ ಪ್ರಾರಂಭ ಆಗ್ತದೆ, ಹೌದೋ ಇಲ್ವೋ? ಈ 365 ದಿನಗಳಲ್ಲಿ ನೀವು ಎಷ್ಟು ನಿಮ್ಮ ಮೇಲೆ, ನಿಮ್ಮ ಒಂದು ಕರಿಯರ್ ಮೇಲಾಗಿರ್ಬಹುದು, ನಿಮ್ಮ ಒಂದು ಓದು ವಿಷಯಗಳಾಗಿರಬಹುದು, ಹೌದಾ, ಅದೇ ರೀತಿ ಮನೆಯಲ್ಲಿ ಕೂಡ ನಿಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡೋದಾಗಿರಬಹುದು, ಹೌದಾ, ಸಹಾಯ ಮಾಡೋದು, ಅವ್ರ ಜೊತೆಗೆ ಇರೋದು. ಎಷ್ಟು ನೀವು ಮಾಡ್ತೀರಿ, ನಿಮ್ಮಲ್ಲಿ ನೀವು ಎಷ್ಟು ಫೋಕಸ್ ಮಾಡಿ, ನಿಮ್ಮಲ್ಲಿ ಇರುವಂತಹ ಒಂದು ಯಾವ್ದು ಒಂದು ಕೊರತೆಗಳಿದಾವೆ ಅದ್ರ ಮೇಲೆ ಕೆಲಸ ಮಾಡಿ ಮುಂದ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ವರ್ಷದ ಕೊನೆಯಲ್ಲಿ ನಿಮ್ಮಲ್ಲಿ ನೀವ್ ಏನ್ ಕಾಣಬಹುದು? ವರ್ಷದ ಬಿಗಿನಿಂಗಿಗೆ ಯಾವ ರೀತಿ ಇದ್ರಿ, ಕೊನೆಯಲ್ಲಿ ನಿಮ್ಮಲ್ಲಿ ಎಷ್ಟು ಒಳ್ಳೆ ಬದಲಾವಣೆಗಳು ಆಗಿದಾವೆ ಅಂತ ನೀವು ನೋಡ್ಕೋಬಹುದು, ಹೌದಾ ಇಲ್ವೋ? ಹಾಗಾಗಿ ಕೊಟ್ಟಂತ 365 ದಿನಗಳನ್ನ ಪ್ರತಿದಿನ ದೇವರ ಒಂದು ಆರಾಧನೆಯ ಜೊತೆಗೆ, ತಂದೆ ತಾಯಿ ಆಶೀರ್ವಾದದ ಜೊತೆಗೆ ಒಳ್ಳೆಯ ಕೆಲಸವನ್ನ ಮಾಡ್ತಾ ನಿಮ್ಮನ್ನು ಒಳ್ಳೆಯ ಒಂದು ಓದುದ ವಿಷಯಗಳಲ್ಲಾಗಿರಬಹುದು ಅದನ್ನ ತೊಡಗಿಸ್ಕೊಳ್ರಿ. 365 ದಿನಗಳ ಮುಗಿದಾಗ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳು ಆಗಿದಾವೆ ಅಂತ ನೋಡ್ಕೊಳ್ಬೇಕು, ಹೌದಾ? ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಕ್ಲಾಸ್ ಪ್ರಾರಂಭ ಮಾಡೋಣ ಮಕ್ಳೇ. ಇವತ್ತಿನ ಕ್ಲಾಸ್ ನಾವು ಲಾಸ್ಟ್ ಕ್ಲಾಸ್ ಅಥವಾ ಲಾಸ್ಟ್ ವೀಕ್ ನಾವು ಭೇಟಿ ಆಗ್ಲಿಲ್ಲ, ಯಾಕೆಂದ್ರೆ ಕ್ರಿಸ್ಮಸ್ ಇತ್ತು, ಹೌದಾ? ಎಲ್ರು ಕ್ರಿಸ್ಮಸ್ ಚಂದಾಗಿ ಆಚರಣೆ ಮಾಡಿದ್ರಾ? ಓಕೆ. ಈಗ ಏನಾಗಿದೆ, ನಾವು ಆಲ್ಮೋಸ್ಟ್ 15 ಡೇಸ್ ಆದ್ಮೇಲೆ ಭೇಟಿ ಆಗ್ಲಿಕತ್ತೀವಿ, ಹೌದಾ? ಇವತ್ತಿನ ಸೆಷನ್ ಅಲ್ಲಿ ಏನ್ ಡಿಸ್ಕಸ್ ಮಾಡೋಣ? ನಾವು ಭಿನ್ನ ರಾಶಿಗಳ ಒಂದು ಚಾಪ್ಟರ್ ಅಲ್ಲಿ ಇದ್ವಿ, ಹೌದೋ ಇಲ್ವೋ? ಭಿನ್ನ ರಾಶಿಗಳ ಎಂಬ ಚಾಪ್ಟರ್ ಅಲ್ಲಿ ನಾವ್ ಏನ್ ಮಾಡ್ಬೇಕು? ಅಡಿಷನ್ ಏನಿದೆ, ಭಿನ್ನ ರಾಶಿಗಳನ್ನ ಯಾವ ರೀತಿ ಕೂಡಿಸ್ತೀವಿ, ಸಂಕಲನದ ಒಂದು ಗುಣ ನಾವು ಆಲ್ರೆಡಿ ಏನ್ ಮಾಡಿದೇವಿ? ಡಿಸ್ಕಷನ್ ಮಾಡಿದೇವಿ. ಈಗ ಕೊನೆಯ ವಿಷಯ ಅದ್ಯಾವುದು? ಯಾವ ರೀತಿ ಭಿನ್ನ ರಾಶಿಗಳನ್ನ ಒಂದಕ್ಕೊಂದು ಕಳಿತೀವಿ, ವ್ಯವಕಲನದ ಗುಣ, ಹೌದಾ? ಅದನ್ನ ನಾವ್ ಏನ್ ಮಾಡ್ಬೇಕು? ಕಲಿಬೇಕು. ಭಿನ್ನ ರಾಶಿಗಳ ಒಂದು ವ್ಯವಕಲನ ಗುಣ ಇವತ್ತು ಚರ್ಚೆ ಮಾಡೋಣಂತ. ಒಂದ್ ನಿಮಿಷ.
ಎಸ್. ಸೊ ಇವತ್ತು ವ್ಯವಕಲನದ ಬಗ್ಗೆ ಚರ್ಚೆ ಮಾಡೋಣ. ಸೊ ಭಿನ್ನ ರಾಶಿಗಳ ವ್ಯವಕಲನ ಮಾಡ್ಬೇಕಂದ್ರೂ ಕೂಡ ಅಲ್ಲಿಯೂ ಕೂಡ ಎರಡು ರೀತಿಯಲ್ಲಿ ನಾವು ಮಾಡ್ಬೇಕು. ಸೊ ಎರಡು ಭಾಗಗಳು ಬರ್ತವೆ. ಮೊದಲಿಗೆ ಬರೋದು ಯಾವಾಗ ನಮ್ಮ ಛೇದಗಳು ಒಂದೇ ಇದ್ದಾಗ. ಛೇದಗಳು ಒಂದೇ ಇದ್ದಾಗ ಯಾವ ರೀತಿ ವ್ಯವಕಲನ ಮಾಡ್ತೀರಿ. ಎರಡನೇದ್ದು ಛೇದಗಳು ಒಂದೇ ಇಲ್ಲದಿದ್ದಾಗ ಯಾವ ರೀತಿ ವ್ಯವಕಲನ ಮಾಡ್ತೀರಿ. ಅದೇ ರೀತಿಯಲ್ಲಿ ನಾವೇನ್ ಮಾಡ್ಬೇಕು ಇಲ್ಲಿ ವ್ಯವಕಲನ ಮಾಡ್ಬೇಕು. ತಿಳಿತಾ? ಸೊ ಛೇದಗಳು ಅಥವಾ ಭಿನ್ನಾಂಶ ಭಾಗಗಳು ಒಂದೇ ಇದ್ದಾಗ ಯಾವ ರೀತಿ ಭಿನ್ನರಾಶಿಗಳ ವ್ಯವಕಲನ ಮಾಡೋಣ. ಸೊ ಛೇದಗಳು ಒಂದೇ ಇದ್ದಾಗ ಯಾವ ರೀತಿ ವ್ಯವಕಲನ ಮಾಡೋದು. ಸೊ ಉದಾಹರಣೆಗೆ ಇಲ್ಲಿ ತಗೋತೀನಿ ನೋಡ್ರಿ. ಮೊದಲಿಗೆ 5/8 - 3/8. 5/8 - 3/8. ಸೊ ಇಲ್ಲಿ ನೀವು ಮೊದ್ಲಿಗೆ ಏನ್ ಗಮನಿಸ್ಬೇಕು, ಛೇದಗಳು ಒಂದೇ ಇದಾವೋ ಇಲ್ಲೋ. ಒಂದೇ ಇದಾವೆ. ಸೊ ಛೇದಗಳು ಒಂದೇ ಇದ್ದಾಗ ಏನ್ ಮಾಡ್ಬೇಕು ಮಕ್ಳೇ, ಉತ್ತರದಲ್ಲಿ ಯಾವತ್ತಿದ್ರು ಛೇದ ನಮ್ಮ ಕ್ವೆಶ್ಚನ್ ಅಲ್ಲಿ ಯಾವ್ದಿರುತ್ತಲ್ಲ ಅದೇ ಬಂದ್ಬಿಡ್ತದ. ಪ್ರಶ್ನೆಯಲ್ಲಿ ಕೊಟ್ಟಂತ ಛೇದವೇ ಏನ್ ಮಾಡ್ಬೇಕು, ಉತ್ತರದಲ್ಲಿ ಅದನ್ನೇ ಬರ್ದು ಬಿಡ್ಬೇಕು. ಇವೆರಡು ಸೇಮ್ ಇದ್ದಾಗ ನಂತರ ಅಂಶ ಬರಿಬೇಕು. ಸೊ ಅಂಶ ಏನ್ ಮಾಡ್ಬೇಕು, ಕೊಟ್ಟಿರುವಂತ ಪ್ರಶ್ನೆಗಳಲ್ಲಿ ಅಂಶ ಏನಿರುತ್ತಲ್ಲ ಅದನ್ನ ಈ ರೀತಿ ನೀವು ಕೂಡಿಸಿ ಬರೆದ್ರು ಬರುತ್ತೆ. 5 - 3 ಅಂತ. ಸೊ 5ರಲ್ಲಿ 3 ತೆಗಿರಿ, ಎಷ್ಟು ಬಂತು? 2/8. 2/8. ಇದನ್ನ ಮತ್ತೆ ನಾವೇನ್ ಮಾಡ್ಬೋದು, ಆದರ್ಶ ರೂಪದಲ್ಲಿ ಬರಿಬಹುದು. 2 1 2, 2 4 8. ಸೊ ಉತ್ತರ ಎಷ್ಟು ಬಂತು? 1/4 ಬಂತು. ಸೊ ಭಿನ್ನಾಂಶ ಭಾಗಗಳು ಅಥವಾ ಛೇದಗಳು ಒಂದೇ ಇದ್ದಾಗ ಯಾವತ್ತು ನೋಡ್ರಿ ಕೇವಲ ಅಂಶ ಮಾತ್ರ ನಾವೇನ್ ಮಾಡ್ಬೇಕು, ಕಳಿಬೇಕು. ಛೇದ ಅದೇ ರೀತಿ ಇಟ್ಟು ಬಿಡ್ತೀವಿ, ಕೇವಲ ಅಂಶ ಮಾತ್ರ ಕಳಿದು ಉತ್ತರವನ್ನ ತಂದು ಇಡಬೇಕು. ಸರಿನಾ? ಸೊ ಯಾವ ರೀತಿ ಸಂಕಲನ ಮಾಡ್ತೀರಿ ಅದೇ ರೀತಿ ವ್ಯವಕಲನ ಕೂಡ ಮಾಡ್ತೀರಿ. ಈಗ ಮತ್ತೊಂದ್ ಮಾಡೋಣ. ಇದನ್ನ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. 6/7 - 4/7. 6/7 6/7 - 4/7. ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮಕ್ಳೇ. ಮಾಡಿದ್ರಾ? ಎಸ್. ಸೊ ನಾನ್ ಮಾಡ್ಲಾ ಈಗ? ಇಲ್ಲೂ ಕೂಡ ಏನಿದಾವೆ, ಎರಡು ಛೇದಗಳು ಒಂದೇ ಇದಾವೆ. ಪ್ರಶ್ನೆಗಳಿರುವಂತಹ ಛೇದಗಳು ಒಂದೇ ಇದಾವೆ. ಹಾಗಾಗಿ ಛೇದವನ್ನ ಆಸ್ ಇಟ್ ಈಸ್ ಬರಿತೀನಿ 7. ಈಗ ಅಂಶಗಳನ್ನ ಕಳಿಬೇಕು. ಸೊ 6ರಲ್ಲಿ 4 ತೆಗೆದ್ರೆ ಎಷ್ಟು ಬಂತು? 6ರಲ್ಲಿ 4 ತೆಗಿರಿ, ಎಷ್ಟು ಬರುತ್ತೆ? 2. ಸೊ ನಮ್ಮ ಉತ್ತರ ಎಷ್ಟು ಬಂತು? 2/7. ಇದನ್ನ ಮತ್ತೆ ಆದರ್ಶ ರೂಪದಲ್ಲಿ ಪರಿವರ್ತನೆ ಮಾಡಬಹುದಾ? ಮಾಡ್ಲಿಕ್ಕೆ ಬರೋದಿಲ್ಲ. ಹೌದಾ ಇಲ್ವೋ? ಯಾಕಂದ್ರೆ 2 ಮತ್ತೆ 7 ಒಂದೇ ಮಗ್ಗಿಯಲ್ಲಿ ಬರೋದಿಲ್ಲ. ಹಾಗಾಗಿ ಇದು ಆಲ್ರೆಡಿ ಆದರ್ಶ ರೂಪದಲ್ಲಿಯೇ ಇದೆ. ಸೊ ಹಾಗಾಗಿ ಇಷ್ಟೇ ಇಟ್ಬಿಡ್ತೀನಿ. ಹೌದಾ? 2/7 ನಮ್ಮ ಉತ್ತರವಾಯ್ತು. ಅರ್ಥ ಆಯ್ತಾ ಮಕ್ಳೇ? ಎಸ್. ಸೊ ಛೇದಗಳು ಒಂದೇ ಇದ್ದಾಗ ನೀವು ಕೇವಲ ಅಂಶಗಳನ್ನ ಮಾತ್ರ ಏನ್ ಮಾಡ್ತೀರಿ, ಕಳಿತೀರಿ. ನಮ್ಮ ಒಂದು ಏನು ಛೇದ ಇರುತ್ತಲ್ಲ ಅದು ಆಸ್ ಇಟ್ ಈಸ್ ಇಡ್ತೀರಿ. ಓಕೆ? ಎಸ್. ಈಗ ಛೇದಗಳು ಒಂದೇ ಇಲ್ಲದಿದ್ದಾಗ ಬೇರೆ ಬೇರೆ ಇದ್ದಾಗ ಯಾವ ರೀತಿ ಮಾಡೋದು. ಸೊ ಮೊದ್ಲಿಗೆ ಇಲ್ಲಿ ಪ್ರಶ್ನೆಯನ್ನ ಬರೀತೀನಿ ನೋಡ್ರಿ. 3/4 - 2/3. 3/4 - 2/3 ಅಂತ ಇದೆ. ಸೊ ನೀವು ಗಮನಿಸಿದ್ರೆ ಇಲ್ಲಿ ಎರಡು ಏನಿದಾವೆ, ಛೇದಗಳು ಬೇರೆ ಬೇರೆ ಇದಾವೆ. ಬೇರೆ ಬೇರೆ ಇದಾವೆ. ಸೊ ಬೇರೆ ಬೇರೆ ಇದ್ದಿದ್ರಿಂದ ನಾವ್ ಏನ್ ಮಾಡ್ಬೇಕು, ಮೊದ್ಲಿಗೆ ಎರಡೂ ಛೇದಗಳನ್ನ ಒಂದಾಗಿ ನಾವು ಪರಿವರ್ತನೆ ಮಾಡ್ಬೇಕು. ಬೇರೆ ಬೇರೆ ಏನ್ ಛೇದ ಇರ್ತಾವಲ್ಲ ಅದನ್ನ ಒಂದಾಗಿ ನಾವು ಪರಿವರ್ತನೆ ಮಾಡ್ಬೇಕು.
ಯಾವ ರೀತಿ ಮಾಡೋದು? ಮತ್ತೆ ನಾವ್ ಏನನ್ನ ಕಂಡು ಹಿಡಿಬೇಕು? ಸಮಾನ ಭಿನ್ನ ರಾಶಿಗಳನ್ನ ಕಂಡು ಹಿಡಿದು ಎರಡೂ ಛೇದಗಳನ್ನ ಒಂದೇ ಛೇದವಾಗಿ ನಾವು ಪರಿವರ್ತನೆ ಮಾಡ್ಬೇಕು. ಸೊ ಮೊದಲಿಗೆ ಅದನ್ನ ಪ್ರೊಸೀಜರ್ ಫಾಲೋ ಮಾಡ್ಲಿಕ್ಕೆ ಫಸ್ಟ್ ಸ್ಟೆಪ್ ನ ಹೇಳದೆ ನಿಮಗೂ, ಕೊಟ್ಟಿರುವಂತಹ ಪ್ರಶ್ನೆಗಳ ಛೇದವನ್ನ ಗಮನಿಸ್ಬೇಕು. ನಾವು ಗಮನಿಸಿದ್ವಿ, ನಮಗೇನ್ ಗೊತ್ತಾಯ್ತು? ಛೇದಗಳು ಎರಡು ಬೇರೆ ಬೇರೆ ಇದ್ದಾವೆ. ಸೆಕೆಂಡ್ ಸ್ಟೆಪ್, ಛೇದಗಳು ಬೇರೆ ಬೇರೆ ಇದ್ದಾಗ ಆ ಛೇದಗಳದ್ದು LCM ತಕ್ಕೋಬೇಕು. 4 ಮತ್ತು 3 ಏನ್ ನಮ್ಮ ಛೇದ ಇದಾವಲ್ಲ, ಅವಕ್ಕರ್ದು ಏನ್ ಮಾಡ್ಬೇಕಿಲ್ಲ ನಾವ LCM ತಕ್ಕೋಬೇಕು. ಸೊ 4 ಮತ್ತು 3 ಒಂದೇ ಟೇಬಲ್ ಅಲ್ಲಿ ಹೋಗ್ತಾವ? ಹೋಗೋದಿಲ್ಲ, ಎರಡು ಬೇರೆ ಬೇರೆ ಟೇಬಲ್ ಅಲ್ಲಿ ಹೋಗ್ತಾವೆ. ಸೊ ಅದನ್ನ ಮಾಡೋಣ ಈಗ. 4 1s are 4, 3 ಬರ್ದೆ, 3 1 3. ಸೊ 4 ಇಂಟು 3 ಮಾಡಿದಾಗ ನಮ್ಮ LCM ಎಷ್ಟು ಬಂತು? 4 3 12 ಬಂತು. ನಮ್ಮ LCM ಎಷ್ಟು ಬಂತು? 12 ಬಂತು. ತಿಳಿತಾ? ಈಗ 12 ಬಂದಿದ್ದರಿಂದ ಈ ರೀತಿ ಬರ್ದೆ 12. 4 ಎಷ್ಟಿರ್ಲೆ 12? 4ನ್ನ ಎಷ್ಟಿರ್ಲೆ 12 ನಾವು ತೆಗಿಬಹುದು? 4 3 12. 4 3 12. 3 ಎಷ್ಟಿರ್ಲೆ 12 ಬರುತ್ತೆ? 3 4 12. 3 4 12. ಹೌದಾ? ಈಗ 3 3 9, 2 4 8, 2 4 8. ಸೊ 9ರಲ್ಲಿ 8ನ್ನ ತೆಗಿರಿ, ಎಷ್ಟು ಬರುತ್ತೆ? 1/12 ನಮ್ಮ ಉತ್ತರವಾಯ್ತು. ಸೊ 3/4 ಮೈನಸ್ 2/3 ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? 1/10, 12. ಪ್ರೊಸೀಜರ್ ಬಹಳ ಸಿಂಪಲ್ ಇದೆ ಮಕ್ಳೇ. ಮೊದಲಿಗೆ ಫಸ್ಟ್ ಸ್ಟೆಪ್ ಏನು? ಕೊಟ್ಟಿರುವಂತಹ ಒಂದು ಭಿನ್ನ ರಾಶಿಗಳ ಛೇದಗಳ ಒಂದೇ ಇದೆ ಇಲ್ಲೋ ಅಂತ ಗಮನಿಸ್ಬೇಕು. ಒಂದೇ ಇಲ್ಲ ಅಂತ ಗೊತ್ತಾದಾಗ ಸೆಕೆಂಡ್ ಸ್ಟೆಪ್, ಛೇದಗಳ ಒಂದು LCM ಅನ್ನ ನೀವು ತೆಗೆದುಕೊಳ್ಬೇಕು. LCM ಅನ್ನ ತೆಗೆದುಕೊಂಡ ಮೇಲೆ ನಿಮಗೆ ಏನ್ ಸಿಕ್ಬಿಡ್ತದ? ನಿಮಗೆ ಒಂದೇ ಛೇದ, ಅದೇ 12 ನಮ್ಗೆ ಇಲ್ಲಿ ಸಿಕ್ಕಿದೆ ಅಲ್ಲ, ಅದೇ ರೀತಿ ಒಂದೇ ಛೇದು ನಿಮ್ಗೆ ಸಿಕ್ಬಿಡ್ತದ. ಸೊ ಈ ಛೇದವನ್ನ ಇಟ್ಕೊಂಡು 4 ಮತ್ತು 3 ನಾವೇನ್ ಮಾಡ್ಬೇಕು? ಸಮಾನವಾಗಿ ತೆಗೆದುಕೊಳ್ಬೇಕು. ತಿಳಿತಾ? ಅದಾದ ಮೇಲೆ ಅಂಶರ ಜೊತೆಗೆ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. 4ಗೆ 12 ಎಷ್ಟು, 3ಗೆ 12 ಎಷ್ಟರಲ್ಲೇ ಬರುತ್ತೆ ಅಂತ ಬರಿತೀವಿ. ಆದ್ರೆ ಇಲ್ಲಿ ನಾವು ಬರೆಯಬೇಕಾದ್ರೆ ಅಂಶನ ಜೊತೆಗೆ ಇವನ್ನ ಮಲ್ಟಿಪ್ಲೈ ಮಾಡ್ತೀವಿ. 2 ಇಂಟು 4 3 ಇಂಟು 9 ಅಂತ ಮಾಡಿ ಇಲ್ಲಿ ಬರಿತೀವಿ. ಅದಾದ್ಮೇಲೆ ಡೈರೆಕ್ಟ್ ನಿಮ್ಗೆ ಉತ್ತರ ಸಿಕ್ಬಿಡ್ತದ. ತಿಳಿತಾ? ಸೊ ಮತ್ತೊಂದು ಹೇಳ್ತೀನಿ, ನೀವು ಮಾಡ್ತೀರಾ? ಎಲ್ರು ತಯಾರಿದ್ದೀರಾ ಮಾಡ್ಲಿಕ್ಕೆ? ತಯಾರಿದ್ದೀರಾ? ಎಸ್. ಈಗ ಪ್ರಶ್ನೆಯನ್ನ ಬರಿತೀನಿ ನೋಡಿ, 1 ನಿಮಿಷ. (5/6 - 4/9). ಇದನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮಕ್ಳೇ. ಚೆಕ್ ಮಾಡಿ ಮಕ್ಳೇ, ಕರೆಕ್ಟ್ ಆಗಿ ಮಾಡಿ. ಎಸ್, ಮಾಡಿದ್ರಾ ಎಲ್ರು? ಈಗ ನಾನ್ ಮಾಡ್ಲಾ? ಓಕೆ. ಸೊ ಮೊದ್ಲಿಗೆ 6 ಮತ್ತು 9 ಎರಡು ಬೇರೆ ಬೇರೆ ಛೇದಗಳಿದಾವೆ. ಸೊ 1ನೇ ಸ್ಟೆಪ್ ಆಯ್ತು, ನಮ್ಗೆ ಗೊತ್ತಾಯ್ತು ಛೇದಗಳು ಬೇರೆ ಬೇರೆ ಇದಾವೆ ಅಂತ. 2ನೇ ಸ್ಟೆಪ್, 6 ಮತ್ತು 9 LCM ತಕ್ಕೋಬೇಕು. ಸೊ 6 ಮತ್ತು 9 ಒಂದೇ ಮಗ್ಗಿಯಲ್ಲಿ ಹೋಗ್ತಾವ? ಹೋಗ್ತಾವೆ. ಯಾವ ಮಗ್ಗಿಯಲ್ಲಿ? 3ರ ಮಗ್ಗಿಯಲ್ಲಿ. ಸೊ 3 2 6, 3 3 9, 3 1 3, 2 1 2. ಸೊ 3 ಇಂಟು 3 ಇಂಟು 2 ಎಷ್ಟು ಬರುತ್ತೆ ಉತ್ತರ? 3 3 9, 9 2 18. 3 3s are 9, 9 2s are ಸಾರಿ 3 3s are 9, 9 2s are 18. ಸೊ ಎಷ್ಟು ಬಂತು ಉತ್ತರ? 18 ಬಂತು. ಎಸ್, ಕರೆಕ್ಟ್ ಇದೆಯಾ? ಚೆಕ್ ಮಾಡ್ಕೊಳ್ರಿ ನಿಮ್ದು ಕರೆಕ್ಟ್ ಬಂದಿದೆ ಇಲ್ಲೋ ಅಂತ.
ಚೆಕ್ ಮಾಡ್ಕೊಳ್ರಿ ಮಕ್ಳೇ, ಕರೆಕ್ಟ್ ಬಂದಿದೆ ಎಲ್ರು? ಎಸ್. ಸೊ 18 ನಮ್ಗೆ ಎಲ್ ಸಿ ಎಂ ಸಿಕ್ತು. ಸೊ 18 ಎಲ್ ಸಿ ಎಂ ಸಿಕ್ಕಿದ ಮೇಲೆ ಆರ್ ಎಷ್ಟರಲ್ಲಿ 18 ಬರುತ್ತೆ ಹೇಳಿ ನೋಡೋಣ. ಆರ್ 3 ಲೆ 18. 9 ಎಷ್ಟರಲ್ಲಿ 18 ಬರುತ್ತೆ? 9 2 ಲೆ 18. ಹೌದಾ? ಎಸ್. ಸೊ 5 3 ಲೆ 15. 4 2 ಲೆ 8. 5 3 15. 4 2 8. ಸೊ 15ರಲ್ಲಿ 8ನ್ನ ತೆಗಿರಿ, ಎಷ್ಟು ಬರುತ್ತೆ ಹೇಳಿ? 18ರಲ್ಲಿ 8ನ್ನ ತೆಗಿರಿ, 15ರಲ್ಲಿ 8ರನ್ನ ತೆಗಿರಿ, ಎಷ್ಟು ಬರುತ್ತೆ ಹೇಳಿ? ತೆಗದ್ರ ಎಲ್ರು? ಎಷ್ಟು ಬಂತು? ಎಷ್ಟು ಬಂತು? ಎಸ್, 7/18 ಏನಾಯ್ತು? ನಮ್ಮ ಉತ್ತರವಾಯ್ತು. ಕರೆಕ್ಟ್, 7/18. ಎಲ್ರಿಗೂ ಅರ್ಥ ಆಯ್ತಾ ಮಕ್ಳೇ? ಎಸ್. ಸೊ ಈ ರೀತಿ ನೀವು ಛೇದಗಳು ಒಂದೇ ಇದ್ದಾಗ, ನಂತರ ಛೇದಗಳು ಬೇರೆ ಬೇರೆ ಇದ್ದಾಗ ಭಿನ್ನ ರಾಶಿಗಳ ವ್ಯವಕಲನ ಮಾಡ್ತೀರಿ. ಓಕೆ. ಸೊ ಇದ್ರ ಮೇಲೆ ಒಂದು ಸಿಮ್ಯುಲೇಷನ್ ಗಳನ್ನ ನೋಡೋಣ ಅಂತ. ಸೊ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಮಕ್ಳೇ, 1 ನಿಮಿಷ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಸೊ ಸಬ್ಟ್ರಾಕ್ಷನ್ ಮಾಡೋಣ ಇದ್ರಲ್ಲಿ. 1/2 ಮೈನಸ್ 1/3 ಅನ್ನ ತಗೊಂಡಿದ್ದೀನಿ, ಹೌದಾ? ಸೊ ನೀವು ಇಲ್ಲಿ ಗಮನಿಸಿದ್ರೆ 1/2 ಇದು 1/3 ಆಗಿದೆ. ಓಕೆ. ನೆಕ್ಸ್ಟ್ ಸ್ಟೆಪ್. ಸೊ ಇದರ ಒಂದು ಸಮಾನ ಭಿನ್ನ ರಾಶಿಗಳನ್ನ ತೆಗೆದುಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ? 1/2ನ 3ರ ಜೊತೆಗೆ ಗುಣಾಕಾರ ಮಾಡ್ತಾರೆ. 1/3ನ 2ರ ಜೊತೆ ಗುಣಾಕಾರ ಮಾಡ್ಕೊಂಡು ಎರಡೂ ಛೇದಗಳನ್ನ ಒಂದೇ ಮಾಡ್ಕೊಂಡ್ರು ನೋಡ್ರಿ. 2 ಮತ್ತು 3 ಇತ್ತು ಛೇದ, ಈಗ 6 ಅಂತ ಸಮಾನವಾಗಿ ಮಾಡ್ಕೊಂಡ್ಬಿಟ್ರು ಎರಡು ಕಡೆ. ಸೊ ಇದು 1/2 3ರ ಜೊತೆ ಗುಣಾಕಾರ ಮಾಡಿದಾಗ 3/6 ಆಯ್ತು. 1/3 2ರ ಜೊತೆ ಗುಣಾಕಾರ ಮಾಡಿದಾಗ 2/6 ಆಯ್ತು. ಸೊ 3/6 ಮೈನಸ್ 2/6 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? ಈ ರೀತಿ ಕೂಡ್ಸಿದ್ರೆ 1/6 ಬರುತ್ತೆ. ಎಷ್ಟು? ಸಾರಿ, ಎಸ್, 3 ಮೈನಸ್ 2, 3 ಒಳಗಡೆ 2 ಭಾಗವನ್ನ ತೆಗೆದಾಗ, ಸೊ ಈ 3 ಭಾಗಗಳಲ್ಲಿ 2 ಭಾಗಗಳನ್ನ ತೆಗೆದೀನಿ, ಹಾಗಾಗಿ ಒಂದೇ ಭಾಗ ಉಳಿದಿದೆ ಅಂತ ಅರ್ಥ ಇದ್ದದ್ದು. ಎಸ್. ಸೊ ಮತ್ತೊಂದ್ ಮಾಡೋಣವಾ? ನೋಡ್ರಿ ಈ ರೀತಿ. ಓಕೆ. 1/5 2/7 ಮಾಡೋಣ. ಸೊ 1/5 ಮೈನಸ್ 2/7 ಅನ್ನ ತಗೊಂಡಿದ್ದೀನಿ. ಸೊ ಇದು 1/5 ಇದೆ, ಇದು 2/7 ಇದೆ. ಸೊ ನೆಕ್ಸ್ಟ್ ಸ್ಟೆಪ್. ಎರಡೂ ಛೇದಗಳು ಬೇರೆ ಬೇರೆ ಇದ್ದಾವೆ. ಸೊ 5 ಮತ್ತು 7 ಇದೆ, ಹಾಗಾಗಿ ಏನ್ ಮಾಡ್ಕೊಂಡ್ವಿ? ಇಲ್ಲಿ ಸಮಾನವಾಗಿ ಮಾಡ್ಕೊಂಡ್ವಿ, ಒಂದೇ ಮಾಡ್ಕೊಂಡ್ವಿ. ಸೊ 5 ಮತ್ತು 7ಅನ್ನ ನಾವು ಸಮಾನವಾಗಿ ಛೇದ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಎಷ್ಟು ಬರುತ್ತೆ? 35. ಸೊ 1/5ನ ಇಲ್ಲಿ ಗಮನಿಸಿದ್ರೆ 7ರಿಂದ ಗುಣಾಕಾರ ಮಾಡಿದ್ದಾರೆ. 2/7ನ 5ರಿಂದ ಗುಣಾಕಾರ ಮಾಡಿಕೊಂಡು ಸಮಾನ ಭಿನ್ನ ರಾಶಿಗಳನ್ನ ತೆಗೆದುಕೊಂಡಿದ್ದಾರೆ. 7/35, 10/35. ಮಕ್ಕಳೇ, ನಾವು LCM ತೆಗೆಯೋದಾಗಿರ್ಬಹುದು ಅಥವಾ ಸಮಾನ ಭಿನ್ನ ರಾಶಿಗಳನ್ನ ಈ ರೀತಿ ಮಾಡೋದಾಗಿರ್ಬಹುದು, ಉದ್ದೇಶ ಒಂದೇ. ನಮ್ಮ ಛೇದ ಏನಾಗ್ಬೇಕು? ಒಂದೇ ಆಗಿ ಬರ್ಬೇಕು. ಎರಡೂ ಭಿನ್ನ ರಾಶಿಯ ಬೇರೆ ಬೇರೆ ಛೇದಗಳು ಏನಿರ್ತಾವಲ್ಲ, ಅದನ್ನ ಒಂದೇ ಛೇದಕ್ಕೆ ನಾವು ಪರಿವರ್ತನೆ ಮಾಡ್ಬೇಕು. ನಾನಾದ್ರೂ ಕೂಡ ಇಲ್ಲಿ ಸಮಾನ ಭಿನ್ನ ರಾಶಿಗಳನ್ನ ತೆಗೆದುಕೊಳ್ತೀನಿ, ಆದ್ರೆ ನಾನು LCM ಮುಖಾಂತರ ಮಾಡ್ತೀನಿ. ಇಲ್ಲಿ ಡೈರೆಕ್ಟ್ ಅವರು ಮಾಡ್ತಿದ್ದಾರೆ, ಹೌದಾ? ಸೊ ನಮ್ಮ ಉದ್ದೇಶ ಒಂದೇ. ಏನು ಹೇಳಿ ಮಕ್ಳೇ? ನಮಗೆ ನಮ್ಮ ಒಂದು ಛೇದ ಏನಿರುತ್ತಲ್ಲ ಅದು ಒಂದೇ ರೀತಿಯಾಗಿ ಬರ್ಬೇಕು ಅಂತ. ಸೊ 1/5 ನೋಡ್ರಿ, ಅದರ ಸಮಾನವಾಗಿ 7ರಿಂದ ಗುಣಾಕಾರ ಮಾಡಿದಾಗ 7/35 ಬಂತು. ನಂತರ 2/7 5ರಿಂದ ಗುಣಾಕಾರ ಮಾಡಿದಾಗ 10/35 ಬಂತು. ಸೊ ಇದರ ಒಂದು ವಿಜುವಲ್ ರೆಪ್ರೆಸೆಂಟೇಶನ್ ನೋಡ್ಬೋದು. ಇಲ್ಲಿ 7 ಪಾರ್ಟ್ ಹೈಲೈಟ್ ಆಗಿದಾವೆ, ಇಲ್ಲಿ 10 ಪಾರ್ಟ್ 5 ಹೈಲೈಟ್ ಆಗಿದಾವೆ 35ರಲ್ಲಿ. ಸೊ 7/35 ಮೈನಸ್ 10/35 ಈ ರೀತಿ ಕಂಬೈನ್ ಆಯ್ತು ನೋಡಿ ಮಕ್ಳೇ. ಸೊ 10ರಲ್ಲಿ 7 ನೀವು ಡಾರ್ಕ್ ರೆಡ್ ನೋಡ್ಬಹುದು, ಡಾರ್ಕ್ ರೆಡ್.
ಸೊ ಇಲ್ಲಿ ಎಷ್ಟು ಉಳಿದು? 10ರಲ್ಲಿ 7 ಡಾರ್ಕ್ ರೆಡ್ ಅಂದ್ರೆ ಇವು 7 ಕ್ಯಾನ್ಸಲ್ ಆಗಿದಾವೆ ಅಂತ ಅರ್ಥ. ಸೊ ಉಳಿದು ಎಷ್ಟು? 1 2 3. ನೋಡೋಣವಾ ನಮ್ಮ ಉತ್ತರ ಕರೆಕ್ಟ್ ಇದೆ ಇಲ್ಲೋ ಅಂತ. ಸೊ 7 - 10 upon 35 is equal to -3/35 ಅಂತ ಬಂದಿದೆ. -3/35 ನೋಡಿ ಇಲ್ಲಿ ಈ ರೀತಿ. ಸೊ -3/35 ಯಾಕೆ ಬಂತು ಇದು? ಯಾಕಂದ್ರೆ 7/35 ಅಥವಾ 1/5 ಏನಿದೆ 2/7 ಗಿಂತ ಚಿಕ್ಕದಾಗಿದೆ ಮಕ್ಳೇ, ಚಿಕ್ಕದಾಗಿದೆ. ಸೊ ಹಾಗಾಗಿ ದೊಡ್ಡದು ಯಾವುದು? 2/7 ಅಥವಾ 10/35. ಸೊ ಆಬ್ವಿಯಸ್ಲಿ ಏನಾಗ್ಬಿಡುತ್ತೆ? ನೆಗೆಟಿವ್ ಆಗ್ಬಿಡುತ್ತೆ. ಒಂದು ವಸ್ತುವಲ್ಲಿ ಮತ್ತೊಂದನ್ನ ತೆಗಿತೀವಿ ಅಂತಂದ್ರೆ ಆ ವಸ್ತು ಏನಿರ್ಬೇಕು? ಜಾಸ್ತಿ ಇರ್ಬೇಕು. ಆದ್ರೆ ಯಾವ್ದ್ರಲ್ಲಿ ನಾವು ತೆಗೆದು ಹಾಕ್ಲಿಕ್ಕತ್ತೀವಲ್ಲ ಅದೇ ಕಡಿಮೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ ಬಂದಿರಿದೆ. ಸೊ -3/35 ಅಂತ ಬಂದಿದೆ. ಓಕೆ, ಎಸ್. ಸೊ ಮುಂದಿನ ಒಂದು ಪ್ರಶ್ನೆ ಕಡೆ ಹೋಗೋಣ. ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಅದನ್ನ ನಾವು ಸಾಲ್ವ್ ಮಾಡಿ ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಬರಿಬೇಕು. ಸೊ ಇದು ನಿಮ್ಮ ಇವತ್ತಿನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಸೆಷನ್ ಕೂಡ ಆಗಿದೆ. ಎಸ್. ಸೊ ನಮ್ಮ ಒಂದು ಭಿನ್ನ ರಾಶಿಗಳನ್ನ ಯಾವ ರೀತಿ ವ್ಯವಕಲನ ಮಾಡ್ತೀವಿ ಅಂತ ಇಲ್ಲಿ ಪ್ರಶ್ನೆಗಳ ಮುಖಾಂತರ ನಾನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಓಕೆ, 7/10 -1/2. ಫಸ್ಟ್ ಒನ್ ಏನಿದೆ? 7/10 -1/2. ಸೊ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಎಷ್ಟು ಬರುತ್ತೆ ಉತ್ತರ ಅಂತ. 7/10 -1/2. ಎಷ್ಟು ಬರುತ್ತೆ ಹೇಳಿ ಮಕ್ಳೇ? ಬೇಗ ಬೇಗ ಕ್ಯಾನ್ಸಲೇಷನ್ ಮಾಡ್ಬೇಕು. ಸೊ 7/10 -1/2 ಮಾಡಿದಾಗ ಎಷ್ಟು ಬರುತ್ತೆ? ಮಾಡಿದ್ರಾ ಎಲ್ರು? ಉತ್ತರ ಎಷ್ಟು ಬರ್ತಿದೆ ಮಕ್ಳೇ? ಹೇಳ್ಬೋದಾ ಯಾರಾದ್ರೂ? ಎಷ್ಟು ಬರುತ್ತೆ ಹೇಳಿ ನೋಡೋಣ. ಓಕೆ, ಸೊ ಮಾಡಿದ್ರಾ? ನೆಕ್ಸ್ಟ್ 4/5 -1/3 ಮಾಡಿ. 4/5 -1/3. 4/5 -1/3. ಲಾಸ್ಟಿಗೆ ಎಲ್ರು ಸಾಲ್ವ್ ಮಾಡ್ಕೊಂತ ಹೋಗಿರಿ. ಲಾಸ್ಟಿಗೆ ಏನ್ ಮಾಡೋಣ? ಒಮ್ಮೆ ಕ್ವೆಶನ್ಸ್ ಆನ್ಸರ್ಸ್ ಅನ್ನ ಹಾಕೋಣ ಅಂತ. 4/5 -1/3 ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? 7/15. ಓಕೆ, ಸೊ ಹಾಕೇ ಬಿಡ್ಲೆ ಹಾಗಿದ್ರೆ? ನೀವು ಆಲ್ರೆಡಿ ಉತ್ತರವನ್ನ ಕೊಟ್ಟೇ ಬಿಟ್ಟಿದ್ದಾರೆ ಅಲ್ಲಿ. ಓಕೆ, ಸೊ 4/5 -1/3 ಮಾಡಿದಾಗ 7/15. ಓಕೆ, ನೆಕ್ಸ್ಟ್ 3/4. 3/4 -6/10 ಅಂತ ಬಂದಿದೆ. 3/4 -6/10. ಸೊ ಬೇಗನೆ ಮಾಡಿ ಉತ್ತರ ಹೇಳ್ರಿ ಎಷ್ಟು ಬರುತ್ತೆ ಅಂತ. ಮಾಡಿದ್ರಾ? 3/4 -6/10. ಎಸ್, ಎಷ್ಟು ಬಂತು ಮಕ್ಳೇ? ವೆರಿ ಗುಡ್, 3/20. ಓಕೆ, ನೆಕ್ಸ್ಟ್ 8/10. 8/10 -2/3. 10 -2/3. 8/10 -2/3. 2/3.
2/3. 8/10 minus 2/3. ಮಾಡಿದ್ರಾ? ಓಕೆ. ಸೊ ಮುಂದಿನ ಪ್ರಶ್ನೆ 2/3 minus 2/4. 2/3 minus 2/4. 2/3 minus 2/4. ಎಷ್ಟು ಬರುತ್ತೆ ಹೇಳಿ ಮಕ್ಳೇ ಉತ್ತರ? ಎಷ್ಟು ಬರುತ್ತೆ? ಬೇಗನೆ ಮಾಡಿ, ಎಷ್ಟು ಬರುತ್ತೆ ಹೇಳಿ? ಎಸ್, 1/6. ವೆರಿ ಗುಡ್. ನೆಕ್ಸ್ಟ್ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. 1/2 minus 4/10. 1/2 minus 4/10. 1/2 minus 4/10. ಎಷ್ಟು ಬರುತ್ತೆ? ಎಸ್, 1/10 ಬರುತ್ತೆ. ಎಸ್, ವೆರಿ ಗುಡ್. ನೆಕ್ಸ್ಟ್ 2/3 minus 1/2. 2/3 minus 1/2. 2/3 minus 1/2. ಸೊ ಇಲ್ಲೂ ಕೂಡ 1/6 ಬರುತ್ತೆ. ಸೊ ಇದನ್ನ ಇಲ್ಲಿ ಇಡೋಣ ಅಂತ. ಇದನ್ನ 2/12 ಕೂಡ 1/6 ಕೊಡುತ್ತೆ. 2 1s are 2, 2 6s are 12. ಸೊ ಕರೆಕ್ಟ್ ಆಗುತ್ತೆ. ಲಾಸ್ಟ್ 2/3 minus 1/4. ಎಷ್ಟು ಬರುತ್ತೆ ಹೇಳಿ? 2/3 minus 1/4. ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? 2/3 minus 1/4. It is, yes, 5/12. ಸೊ ಮಿಕ್ಕಿದ ಇವೆರಡು. ಸೊ 7/10 ಮೈನಸ್ 1/2 ಮಾಡಿ ನೋಡೋಣ. ಸೊ ಉತ್ತರ ನೀವು ಆಲ್ರೆಡಿ ಸಾಲ್ವ್ ಮಾಡಿರಿ. ನನಗೆ ಹೇಳಿ ಎಷ್ಟು ಬಂದಿದೆ ಅಂತ. 7/10 minus 1/2 ಎಷ್ಟು ಬರ್ಲಿಕ್ಕತ್ತದ? ಸೊ 1/5 ಬರುತ್ತೆ. ಹೌದಾ? ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ. ಆದ್ರೆ 1/5 ಇಲ್ಲಿ ಇಲ್ಲ. ಸೊ 2 1s are 2, 2 5s are 10 ಅಂತ ತಗೋಬಹುದು. ಸೊ ಮತ್ತೆ ನಮ್ಗೆ 1/5 ಬರುತ್ತೆ. ಸೊ ಇದು ಏನಾಗುತ್ತೆ? 4/30 ಇದರ ಆನ್ಸರ್ ಆಗುತ್ತೆ. ಸೊ ಸಬ್ಮಿಟ್ ಮಾಡೋಣವಾ? ನಮ್ಮ ಆನ್ಸರ್ಸ್ ಚೆಕ್ ಮಾಡೋಣವಾ ಕರೆಕ್ಟ್ ಇದೆಯೋ ಇಲ್ಲೋ ಅಂತ? ಎಸ್. ಸೊ ಎಲ್ರು ಬಹಳ ಒಳ್ಳೆ ರೀತಿಯಿಂದ ಏನ್ ಮಾಡಿದ್ದಾರೆ? ಆನ್ಸರ್ಸ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಒಂದು MCQ ಸೆಷನ್ ಅನ್ನ ಬಹಳ ಚಂದಾಗಿ ನೀವು ಆನ್ಸರು ಕೂಡ ಮಾಡಿದಿರಿ. ವೆರಿ ಗುಡ್, ವೆರಿ ಗುಡ್ ಮಕ್ಳೇ. ಸೊ ಇದೇ ರೀತಿ ನೀವು ಏನ್ ಮಾಡ್ಬೇಕು? ನಿಮ್ಮ ಒಂದು ಕೆಲ್ಸದಲ್ಲಿ ನೀವು ಚಂದಾಗಿ ಮಾಡ್ಕೋತ ಹೋಗ್ಬೇಕು. ಓಕೆ. ಸೊ ಎಸ್, ಇವತ್ತಿನ ಒಂದು ಸೆಷನ್ ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಡಿಕ್ಟೇಷನ್ ಸೆಷನ್ ಅನ್ನ ನಡೆಸ್ಬಿಡೋಣ ಅಂತ. ಸೊ ಡಿಕ್ಟೇಷನ್ ಅಲ್ಲಿ ನಾನು ಕೆಲವೊಂದಿಷ್ಟು ನಿಮ್ಗೆ ಏನ್ ಮಾಡ್ತೀನಿ? ವರ್ಡ್ಸ್ ನ ಹೇಳ್ತೀನಿ, ಅದನ್ನ ನೀವು ಬರಿಬೇಕು. ಹೌದಾ? ಸೊ ಎಲ್ರು ಒಂದು ಹೊಸ ಪೇಜ್ ನಲ್ಲಿ ಇವತ್ತಿನ ಒಂದು ಡೇಟ್ ಹಾಕಿ, ನಮ್ಮ ಒಂದು ಕ್ಲಾಸ್ ಹಾಕಿ, ಸಬ್ಜೆಕ್ಟ್ ಹೆಸರು ಹಾಕ್ರಿ. ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಗಣಿತ ಇವತ್ತಿನ ಒಂದು ಡೇಟ್ ಹಾಕಿ, ನಂತರ ಡಿಕ್ಟೇಷನ್ ಅಂತ ಬರೀರಿ. ಹೆಡ್ಡಿಂಗ್ ಹಾಕಿ ಇದ್ರ ಕೆಳಗಡೆ 1 2 3 4 5 ಈ ರೀತಿ 5 ಶಬ್ದಗಳನ್ನ ನಂಬರ್ಸ್ ಹಾಕಿ ಇಡ್ರಿ. ಸೊ ಮೊದ್ಲಿಗೆ ಫಸ್ಟ್ ವರ್ಡ್ ಹೇಳ್ತೀನಿ ನೋಡಿ ಮಕ್ಳೇ. ಫಸ್ಟ್ ವರ್ಡ್ ಹೇಳ್ತೀನಿ, ಸಮಾನ. ಮೊದ್ಲಿಗೇನು? ಸಮಾನ. 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 ಸಮಾನ.
ಎರಡನೇದ್ದು ಗಣಿತ. ಗಣಿತ. ಎರಡನೇದೇನು? ಗಣಿತ. ಗಣಿತ. ಮೂರನೇದ್ದು. ಮೂರನೇದ್ದು ವ್ಯವಕಲನ. 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 ಮೂರನೇದ್ದು ವ್ಯವಕಲನ. ನಾಲ್ಕನೇದ್ದು ಬ್ರಹ್ಮಗುಪ್ತ. 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 ನಾಲ್ಕನೇದು ಬ್ರಹ್ಮಗುಪ್ತ. ಬ್ರಹ್ಮಗುಪ್ತ. ಐದನೇದ್ದು ಸೂತ್ರ. ಐದನೇದೇನು? ಸೂತ್ರ. ಐದನೇದ್ದು ಸೂತ್ರ. ಸೊ ಮೊದಲನೇ ಪದ ಏನು? ಸಮಾನ. ಎರಡನೇ ಪದ ಗಣಿತ. ಮೂರನೇ ಪದ ವ್ಯವಕಲನ. ನಾಲ್ಕನೇ ಪದ ಬ್ರಹ್ಮಗುಪ್ತ. ಐದನೇ ಪದ ಸೂತ್ರ. ಸೂತ್ರ. ಎಸ್, ಎಲ್ರೂ ಬರ್ದಿದ್ದೀರಾ ಅಂತ ಅನ್ಕೋತೀನಿ. ಬರ್ದಿದ್ದೀರಾ? ಓಕೆ. ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.